ತುಂಬಾನೇ ಯೂಸ್ಫುಲ್ ಆದಂತಹ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಯಾಕಪ್ಪ ಯೂಸ್ಫುಲ್ ಅಂತ ಅಂತೀರಾ? ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇದು ಯಾರ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅವರಿಗಂತೂ ಖಂಡಿತವಾಗಿ ಯೂಸ್ ಆಗುತ್ತೆ. ಇದು ನಿಮಗೆ 6 ವರ್ಷದ ಮಕ್ಕಳವರೆಗೂ ಸಹ ಯೂಸ್ ಮಾಡಬಹುದು. ಏನು ವಿಶೇಷ ಈ ಪಿಲ್ಲೋದಲ್ಲಿ ಅಂತೀರಾ? ಬನ್ನಿ ನೋಡೋಣ ಏನು ವಿಶೇಷತೆ ಇದೆ ಅಂತ. ಇದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆನ್ಲೈನ್ನಲ್ಲಿ ನೀವು ಪರ್ಚೇಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ. ಇದು ಲರ್ನಿಂಗ್ ಕುಷನ್ ಅಂತ ಕಿಡ್ಸ್ಗೋಸ್ಕರನೇ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೇಮು, ಕ್ಲಾಸು ಪ್ರತಿಯೊಂದನ್ನು ಸಹ ಬರೆದಿರ್ತಾರೆ. ಮಕ್ಕಳಿಗೆ ನೋಡೋದಕ್ಕೂ ಸಹ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ಹಾಗೂ ತುಂಬಾನೇ ಖುಷಿ ಪಡ್ತಾರೆ. ಈ ರೀತಿಯಾಗಿ ಓಪನ್ ಮಾಡಿದ ತಕ್ಷಣ ನಿಮಗೆ ಸರಸ್ವತಿ ದೇವಿಯ ಫೋಟೋನ ನೋಡಬಹುದು. ಇದು ಮಕ್ಕಳಿಗೋಸ್ಕರನೇ ಡಿಸೈನ್ ಮಾಡಿರುವಂತಹ ಪಿಲ್ಲೋ. ಇದು ಮಕ್ಕಳಿಗೆ ಈ ರೀತಿಯಾಗಿ ಕಲರ್ಫುಲ್ ಆಗಿ ಕೊಟ್ಟಾಗ ಮಕ್ಕಳು ತುಂಬಾನೇ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಹಾಗೂ ತುಂಬಾ ಇಂಟ್ರೆಸ್ಟ್ ಇಂದ ಕಲಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಯಾವುದೇ ಒಂದು ವಿಷಯವನ್ನ ಮಕ್ಕಳಿಗೆ ಹೇಳೋದಕ್ಕಿಂತ ಈ ರೀತಿಯಾಗಿ ಮಾಡಿ ತೋರಿಸಿದಾಗ ಮಕ್ಕಳು ಬಹಳನೇ ಇಷ್ಟಪಡ್ತಾರೆ. ಕೆಲವೊಂದನ್ನು ನೋಡಿ ಕಲಿತಾರೆ ಅಂತಾರಲ್ವಾ, ಹೌದು. ಈ ರೀತಿಯಾಗಿ ಮಕ್ಕಳಿಗೆ ಕಲರ್ಫುಲ್ ಅಂದ ತಕ್ಷಣ ಬೇಗ ಅಟ್ರಾಕ್ಟ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು ಆಲ್ಫಾಬೆಟ್ಸು, ನಂಬರು, ವೆಜಿಟೇಬಲ್ಸ್, ನೋಡಿ ಎಷ್ಟು ವೆಜಿಟೇಬಲ್ಸ್ ಇದೆ ಅಂತ. ಹಾಗೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಸಹ ಇದೆ. ಈಗ ಪೇರೆಂಟ್ಸಿಗೆ ಹೇಳ್ಕೊಡೋದಕ್ಕೆ ತುಂಬಾನೇ ತಲೆನೋವು ಅಂತಾನು ಇಲ್ಲ. ಮಕ್ಕಳು ಈಗಿನ ಮಕ್ಕಳು ಏನಂದ್ರೆ ತುಂಬಾ ಹಿಂಗ್ ನೋಡಿದ ತಕ್ಷಣ ಹಂಗೆ ಕಲಿತಾರೆ. ಆದ್ರೆ ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಲ್ವಾ ಪೇರೆಂಟ್ಸು. ಈ ರೀತಿಯಾಗಿ ಕಲರ್ಫುಲ್ ಆಗಿ ಇದ್ದಾಗ ಮಕ್ಕಳು ಹೇಳಿಸ್ಕೊಳೋದಿಲ್ಲ, ತಾವೇನೆ ಕಲ್ತು ಬಿಡ್ತಾರೆ. ನೋಡಿ ಬರ್ಡ್ಸ್ ಇದೆ, ಡೇಸ್ ಆಫ್ ದ ವೀಕ್ ಇದೆ, ಹಾಗೆ ಹಿಂದಿ ಸಹ ಇದೆ. ಈ ಹಿಂದಿ ನಿಮಗೆ ಮಕ್ಕಳು ದೊಡ್ಡವರಾದ್ಮೇಲೂ ಸಹ ಅವರು ಸಹ ನೋಡ್ಬೋದು. ಇದನ್ನ ಈಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಸಹ ಮಕ್ಕಳಿಗೆ ಹಿಂದಿ ಇರೋದ್ರಿಂದ ಮಕ್ಕಳಿಗೂ ಸಹ ಇದು ಕಲಿಯೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಪಾರ್ಟ್ಸ್ ಆಫ್ ದ ಬಾಡಿ ಇದೆ, ಹಾಗೆ ಇಲ್ಲಿ ಮ್ಯಾಪ್ ಸಹ ಕೊಟ್ಟಿದ್ದಾರೆ. ಈ ಮ್ಯಾಪ್ ಅವ್ರ ಮಕ್ಕಳು ಸ್ವಲ್ಪ ದೊಡ್ಡವರಾದ್ರೂ ಸಹ ಇದನ್ನ ಯೂಸ್ ಮಾಡ್ಕೋಬಹುದು. ಈಗ ನೋಡಿ ಮತ್ತೊಮ್ಮೆ ನೀಟಾಗಿ ತೋರಿಸ್ತಾ ಇದ್ದೀನಿ ಯಾವ್ಯಾವ್ದಲ್ಲಿ ಏನೇನಿದೆ ಅಂತ. ನಂತರ ಇಲ್ಲಿ 1 to 100 ನಂಬರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ವೆಜಿಟೇಬಲ್ಸ್ ಕೊಟ್ಟಿದ್ದಾರೆ ಹಾಗೂ ವೆಹಿಕಲ್ಸ್. ಮಕ್ಕಳಿಗೆ ಈಗ ತೋರಿಸಿದ ತಕ್ಷಣ ಯಾವ ವೆಹಿಕಲ್ಸ್ ಅಂತ 100% ಐಡೆಂಟಿಫಿಕೇಶನ್ ಮಾಡಿ ಹೇಳ್ಬಿಡ್ತಾರೆ. ಹಾಗೆ ಮಂತ್ಸ್ ಕೊಟ್ಟಿದ್ದಾರೆ, ಮತ್ತೆ ಅನಿಮಲ್ಸ್ ಕೊಟ್ಟಿದ್ದಾರೆ, ಜಂಗಲಲ್ಲಿರುವಂತಹ ಅನಿಮಲ್ಸ್, ಹಾಗೆ ಕಲರ್ಸ್, ಮತ್ತೆ ಫ್ರೂಟ್ಸ್, ಬರ್ಡ್ಸ್, ಡೇಸ್ ಆಫ್ ದ ವೀಕ್, ಹಿಂದಿ ಆಲ್ಫಾಬೆಟ್ಸ್, ಹಾಗೆ ಪಾರ್ಟ್ಸ್ ಆಫ್ ದ ಬಾಡಿ. ಮೇನ್ ಇದು ಇಂಡಿಯಾ ಮ್ಯಾಪ್. ಸೊ ಇಂಡಿಯಾ ಮ್ಯಾಪು ಚಿಕ್ಕ ಮಕ್ಕಳಿಗೆ ಯೂಸ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡವರಾದ್ಮೇಲೆ ಆದರೂ ಯೂಸ್ ಆಗುತ್ತೆ. ನಂತರ ಫೀಲಿಂಗ್ಸ್ ಸಹ ಕೊಟ್ಟಿದ್ದಾರೆ. ನೋಡಿ ಯಾವ್ಯಾವ ಫೀಲಿಂಗ್ಸ್ ಅಂತ ನೀವು ಮಕ್ಕಳಿಗೆ ಸುಲಭವಾಗಿ ಹೇಳ್ಕೊಡ್ಬಹುದು. ಈ ರೀತಿಯಾಗಿ ನೀವು ಮಕ್ಕಳಿಗೆ ಬಾಯಲ್ಲಿ ಹೇಳಿದ್ರೆ ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಈ ರೀತಿಯಾಗಿ ನೀವು ಪಿಕ್ಚರ್ಸ್ ಅನ್ನ ತೋರಿಸಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಬೇಗನೆ ಅಂಡರ್ಸ್ಟುಡ್ ಆಗುತ್ತೆ ಹಾಗೂ ಮಕ್ಕಳು ಸಹ ತುಂಬಾನೇ ಖುಷಿ ಪಟ್ಟು ತುಂಬಾನೇ ಇಷ್ಟಪಟ್ಟು ಅವರೇ ತಗೊಂಡ್ ಬರ್ತಾರೆ ಮಮ್ಮ ಹೇಳ್ಕೊಡಿ ಅಂತ. ನೋಡ್ತಾ ಇರ್ಬೋದು ಈ ಕ್ಯೂಟ್ ಆದಂತಹ ಪಿಲ್ಲೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಲರ್ನಿಂಗ್ ಪಿಲ್ಲೋ ಎಷ್ಟು ಚೆನ್ನಾಗಿ ಡಿಸೈನಿಂಗ್ ಮಾಡಿದ್ದಾರೆ ಅಲ್ವಾ, ನನಗಂತೂ ತುಂಬಾನೇ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮೊಂದಿಗೆ ನಾನು ಇದನ್ನ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮ ಮನೆಯಲ್ಲೂ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಈ ರೀತಿಯಾದಂತಹ ಒಂದು ಲರ್ನಿಂಗ್ ಕಿಡ್ ಕುಷನ್ ಅನ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಡಿ. ತುಂಬಾನೇ ಇಷ್ಟಪಡ್ತಾರೆ, ಹಾಗೆ ತುಂಬಾ ಖುಷಿ ಪಡ್ತಾರೆ. ಅದು ಅಲ್ಲದೆ ನಿಮ್ಗೆ ಯಾರಾದರೂ ಗೊತ್ತಿರುವಂತಹ ಮಕ್ಕಳಿದ್ರೆ ಅವ್ರ ಪೇರೆಂಟ್ಸ್ಗೂ ಸಹ ಇದನ್ನ ಶೇರ್ ಮಾಡಿ ವಿಡಿಯೋನ. ಅವ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು.